ಸರ್, ಮೂಲತಃ ನಮ್ಮ ಚಿಕ್ಕಬಳ್ಳಾಪುರ ಅದು ಕಾಂಗ್ರೆಸ್ ಬೆಲ್ಟ್ ಸರ್. ಕಳೆದ 50-60 ವರ್ಷದ ಇತಿಹಾಸ ನೋಡಿದ್ರೆ ಬಹುತೇಕ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆದ್ದಿದೆ. ಅರ್ಥ ಆಯಿತು ಅನಿಸುತ್ತೆ. ಅಲ್ಲಿ ಪ್ರದೀಪ್ ಈಶ್ವರ್ ಪ್ಲೇಸಲ್ಲಿ ಯಾರು ನಿಂತಿದ್ದಿದ್ರು ಗೆಲ್ತಿದ್ರು ಅಂತ. ನನಗೊಂದು ಒಳ್ಳೆ ಸಂದರ್ಭಕ್ಕೆ ನನ್ನ ಪಾರ್ಟಿ ಟಿಕೆಟ್ ಕೊಡ್ತು, ನಾನು ಹೋದೆ, ನಾನು ಗೆದ್ದೆ ಸರ್. ಬೇಸಿಕಲಿ ಕ್ರೆಡಿಟ್ ಗೋಸ್ ಟು ಕಾಂಗ್ರೆಸ್. ಬಹಳ ಕಳಪೆ ರೀತಿಯಲ್ಲಿ ತೋರಿಸ್ತಾ ಇದ್ದೀರಿ. ಅಂದರೆ ಯಾರು ನಿಂತಿದ್ರು ಗೆಲ್ತಾ ಇದ್ರು ಅಂತಂದ್ರೆ ಅಂದರೆ ಅಷ್ಟೊಂದು ಕಳಪೆನಾ ಡಾಕ್ಟರ್ ಸುಧಾಕರ್? ಇವರಿಗೆಲ್ಲ ಕಾಚಾ ಇರಲಿಲ್ಲ ರೀ. ಬಟ್ ನೀವು ಆರಂಭದಲ್ಲಿ ಒಂದು 3 ತಿಂಗಳು ಸಕ್ರಿಯವಾಗಿ ಓಡಾಡಿದ್ರಿ. ಈಗಲೂ ಓಡಾಡ್ತಿದ್ದೀನಿ ಸರ್. ಮೊಬೈಲ್ ಕವರೇಜ್, ವಿಡಿಯೋ ಕವರೇಜ್ ಇಲ್ವಾ ಅದು? ಈಗ ತುಂಬ ಇದೆ. ಈಗ ನಂದು ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಅಂತ ಯೂಟ್ಯೂಬಲ್ಲಿ ಆಯಿತು. ಆಮೇಲೆ ಪ್ರತಿ ಮನೆಗೂ ಹೋಗ್ತೀನಿ 3ರಿಂದ 4 ತಾಸು. ಒಂದೊಂದು ಸಲ 3 ತಾಸಲ್ಲೂ 20 ಮನೆ ಕವರ್ ಮಾಡೋಕ್ಕಾಗಲ್ಲ. ಒಂದೊಂದು ಸಲ 100 ಮನೆ ಕವರ್ ಮಾಡಿರ್ತೀನಿ. ಮನೆಗೂ ಹೋಗ್ತಿದ್ದೀನಿ, ಕಷ್ಟ ಕೇಳ್ತಿದ್ದೀನಿ. ಓಕೆ, ಮನೆಗೆ ಹೋಗಿ ಕಷ್ಟ ಕೇಳಿದ ತಕ್ಷಣ ಅವರ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಆಗೋದು ಅನ್ನೋದಕ್ಕೆಲ್ಲ ಆಗಲ್ಲ ನೋಡಿ. ಪೆನ್ಷನ್ ಸಮಸ್ಯೆ ಇರ್ಬೋದು, ಅವ್ರಿಗೆ ರೇಷನ್ ಸಮಸ್ಯೆ ಆಗ್ಬೋದು, ಅವ್ರಿಗೇನೋ ಒಂದು ಮನೆ ಕಟ್ಟಿರ್ತಾರೆ, ಅರ್ಧ ರಿಲೀಸ್ ಆಗಿರುತ್ತೆ, ಅರ್ಧ ರಿಲೀಸ್ ಆಗಿರಲ್ಲ ಫಂಡು. ಇಂಥದಕ್ಕೆಲ್ಲ ನಾನು ಸ್ಪಂದಿಸ್ತಾ ಇದ್ದೀನಿ. ಇನ್ನು ಕೆಲವ್ರು ಥರ ವೈಯಕ್ತಿಕ ಪ್ರಾಬ್ಲಮ್ಸ್ ಹೇಳ್ತಾರೆ, ಎಜುಕೇಷನ್ ಬಗ್ಗೆ ಹೇಳ್ತಾರೆ. ನನ್ನ ಕೈಲಾಗಿದ್ದು ಮಾಡ್ತಿದ್ದೀನಿ. ಬಟ್ ನಾನು ಈಗ ನನ್ನ ನಿಮ್ಮ ಕೈಲಿದ್ದಾಗಿದ್ದು ಮಾಡ್ತೀರಾ ಅಥವಾ ಸರ್ಕಾರದ ಕಡೆ? ಸರ್, ಕೆಲವು ಎಲ್ಲ ಸರ್ಕಾರದಿಂದನೇ ಮಾಡೋಕ್ಕಾಗಲ್ಲ. ಯಾರೋ ಬಂದು ಹಣ ಸ್ವಲ್ಪ ಆರ್ಥಿಕ ಸಹಾಯ ಮಾಡಿ ಅಂತಾರೆ, ನಾನು ಮಾಡಬೇಕಾಗುತ್ತೆ ನನ್ನ ಕೈಲಾದಷ್ಟು. ನಿಮ್ಮ ಹತ್ರ ದುಡ್ಡಿದೆ, ನೀವು ಮಾಡ್ತೀರಿ. ಮತ್ತು ಕೇವಲ ಸಮಾಜ ಸೇವೆ ಮಾಡಬೇಕು ಅಂತ ಬಂದಂಥ ಶಾಸಕ ಅವನೇನು ಮಾಡಬೇಕು? ಅವನು ನೋಡಿದವನು ಪ್ರದೀಪ್ ಈಶ್ವರ್ ಕೊಡ್ತಾರ್ರಿ, ನೀವು ಕೊಡಿ ಅಂತಂದರೆ ನೀವು ಅದು ನನಗೆ ಸಂಬಂಧಪಟ್ಟ ತಪ್ಪು ಸಂದೇಶ ಕೊಡ್ತಾ ಇಲ್ವ? ಅದು ನನಗೆ ಸಂಬಂಧಪಡದೇ ಇರೋದು. ಈಗ ನನಗೆ ಸಂಬಂಧಪಡದೇ ಇರೋದು. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನ ನನ್ನ ಮೇಲೆ ಭರವಸೆ ಇಟ್ಟು ಗೆಲ್ಲಿಸಿದ್ದಾರೆ. ನಾನೀಗ ಗೆದ್ದ ಮೇಲೆ 70,000 ಜನಕ್ಕೆ ಸೀರೆ ಕೊಟ್ಟೆ. 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ 1 to 10th ಪ್ಯೂರ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಬಟ್ಟೆ ಹೊಲಿಸಿದೆ. ಕೋಟ್ಯಾಂತರ ರೂಪಾಯಿ ಖರ್ಚಾಯಿತು. ನಿಮ್ಮ ದುಡ್ಡ, ಸರ್ಕಾರ ದುಡ್ಡು? ಸ್ವಂತ ದುಡ್ಡಲ್ಲಿ, ಅದೆಲ್ಲ ಸುಳ್ಳು ಮೇಡಮ್. ನನ್ನ ದುಡಿಮೆಯಲ್ಲಿ, ನನ್ನ ಶ್ರಮದಲ್ಲಿ, ನನ್ನ ತ್ಯಾಗದಲ್ಲಿ ಮಾಡಿ. ನೀವು ಆ ಥರ ಕೊಡಬೇಕು ಅಂದ್ರೆ MLA ಯಾಕೆ ಆಗಬೇಕಾಗಿತ್ತು? ಅಲ್ಲಲ್ಲ, ನಾನು ಹೇಳೋದು MLA ಆಗಿ ನಾನು ಕೆಲಸ ಮಾಡ್ತೀನಿ. MLA ಆಗದೇನು ಇದನ್ನು ಕೊಡ್ಬೋದಿತ್ತಲ್ಲ? ಅಲ್ಲ, MLA ಆಗಿ ಸೀರೆ ಕೊಡ್ಬೋದಿತ್ತು, ಮಕ್ಕಳಿಗೆ ಏನು ಹೊಸ ಬಟ್ಟೆ ಹೊಲಿಸ್ಬೋದಾಗಿತ್ತು. ಸುಮ್ಮನೆ ಒಂದು MLA ಸೀಟ್ ವೇಸ್ಟ್ ಮಾಡಿದ್ರಿ ನೀವು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಇಲ್ಲ, ನಾನು MLA ಆಗಿ ಒಂದು MLA ಏನು ಕೆಲಸ ಮಾಡಬೇಕು ಅದು ಮಾಡ್ತಿದ್ದೀನಿ. ಇದು ನಾನು ವೈಯಕ್ತಿಕವಾಗಿ ನನಗೆ ಪ್ರೀತಿ. ಈಗ ಯಾವುದೇ ಚುನಾವಣೆ ಇಲ್ಲ. MLA ಆಗಿ ಏನು ಕೆಲಸ ಮಾಡಿದ್ರಿ? MLA ಆಗಿ ನಾನು ಈಗಾಗಲೇ 130 ಕೋಟಿ ಗ್ರ್ಯಾಂಟ್ ತಂದಿದ್ದೀನಿ. ಇದು ಕರ್ನಾಟಕದಲ್ಲೇ ಹೈಯೆಸ್ಟ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಒಂದು ಶಾಸಕನಾಗಿ ನಾನು ಗ್ರ್ಯಾಂಟ್ ತಂದಿದ್ದೀನಿ. 60 ಕೋಟಿ ರೂಪಾಯಿ PWDಗೆ ತಂದಿದ್ದೀನಿ. ಈಗಾಗಲೇ ಅದು ಆ್ಯಕ್ಷನ್ ಪ್ಲ್ಯಾನ್ ಆಗ್ತಿದೆ. ಮತ್ತು ಇನ್ನೊಂದು 45 ಕೋಟಿ ಸೇಮ್ ರಸ್ತೆಗಳಿಗೆ ತಂದಿದ್ದೀನಿ, ಅದು ಆ್ಯಕ್ಷನ್ ಪ್ಲ್ಯಾನ್ ಆಗ್ತಿದೆ. ಇನ್ನು ವಾಟರ್ ಫಿಲ್ಟರ್ಸ್ಗೆ ಬೇಕು ಅಂತ ಒಂದು 20 ಕೋಟಿ ಅನುದಾನ ಕೇಳಿದ್ದೆ, ಅದು ಕೊಟ್ಟಿದ್ದಾರೆ. ಮತ್ತು ನನ್ನ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆಗಳನ್ನ ಒಂದು 20 ಶಾಲೆನ ಡಿಜಿಟಲ್ ಮಾಡಬೇಕು ಅಂತ 5 ಕೋಟಿ ರೂಪಾಯಿ ಗ್ರ್ಯಾಂಟ್ ಕೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೂ ಒಪ್ಪಿಗೆ ಕೊಟ್ಟಿದ್ದಾರೆ, ಅದು ಪ್ರೋಸೆಸ್ಸಲ್ಲಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇನ್ನು ನಗರಾಭಿವೃದ್ಧಿ ಅಂದರೆ ಟೌನ್, ಇದಕ್ಕೆ ಆಲ್ರೆಡಿ ಒಂದು 40 ಕೋಟಿ ಇದೆ. ಅದನ್ನೀಗ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ನಗರದ ಪ್ರಮುಖ ರಸ್ತೆಗಳ ಮೇಲೆ ಹಾಕ್ತಿದ್ದೀನಿ. ಮತ್ತು MG ರೋಡು ವಿಸ್ತೀರ್ಣ ಕಳೆದ 10-12 ವರ್ಷದಿಂದ MG ರೋಡ್ ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ ಇರಲಿಲ್ಲ. ಪೊಲಿಟಿಕಲ್ ಪ್ರೆಷರ್ಗೆ ಬಿದ್ದಿದ್ರು. ಅಂದರೆ ಆ ಕಡೆ ಒಂದು 50 ಅಡಿ, ಈ ಕಡೆ ಒಂದು 50 ಅಡಿ ಹೊಡಿಬೇಕು. ಅಂದರೆ ತುಂಬ ಅಂಗಡಿಗಳು, ಒಂಥರ ಗಟ್ಟಿ ತೀರ್ಮಾನ ಬೇಕು. ಹಳೆ ಶಾಸಕರು ತಳ್ಕೊಂಡು ಬಂದೇ ಇದ್ದರು 10 ವರ್ಷದಿಂದ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನೀವು ಹೆಂಗೆ ಹೇಳ್ತೀರಿ ಅಂತಂದರೆ, ಡಾಕ್ಟರ್ ಸುಧಾಕರ್ ಇದ್ದರು, ಅಲ್ಲಿ ಏನು ಕೆಲಸನೇ ಮಾಡಿಲ್ಲ, ಸುಮ್ಮನೆ ಗೆದ್ದುಬಿಟ್ರು. ಅವ್ರಿಗೊಂದು ಕನಸಿರುತ್ತೆ, ನನ್ನ ಕ್ಷೇತ್ರವನ್ನು ಚೆನ್ನಾಗಿ ಮಾಡಬೇಕು ಅಂತೇಳಿ. ಅವ್ರು ಮಾಡಲೇ ಇಲ್ವಾ? ಎಲ್ಲ ನಿಮಗೆ ಇಟ್ಬಿಟ್ರೆ. ನಾನು ಹೇಳಿದ್ದು ಅವ್ರು ಕೆಲಸ ಮಾಡಿದ್ದು ಯಾವಾಗ? ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಫಂಡ್ ಎತ್ಕೊಂಡೋಗಿ. ನೀವು 130 ಕೋಟಿ ಫಂಡ್ ಎತ್ಕೊಂಡು ನಾನು ಸಿದ್ದರಾಮಯ್ಯ ಸರ್ಕಾರ ನಾನು ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗಾಗಲ್ಲ ಕೊಳಕ್ಕೆ ರೆಡಿ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಕೊಟ್ಟಿರೋ ಭಿಕ್ಷೆ ನನ್ನ ರಾಜಕೀಯ ಜೀವನ. ಈ ಮಾತು ಅವ್ರ ಬಾಯಲ್ಲಿ ಬರುತ್ತಾ ಕೇಳಿ? ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು 2 ಸಲ ಗೆದ್ದಿದ್ದಾರೆ, ದುಡ್ಡು ತಗೊಂಬಂದಿದ್ದಾರೆ, ಕೆಲಸ ಮಾಡಿದ್ದಾರೆ. ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು. ಹೌದು, ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ಕಾಂಗ್ರೆಸ್ ನಾನು ಹೇಳೋದು ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ.
ಕ್ರೆಡಿಟ್ ಕಾಂಗ್ರೆಸ್ ಕೊಡ್ಲಿ ಅಂತ ನಾನು ಹೇಳ್ತಾ ಇರೋದು. ಬಿಜೆಪಿ ಈಗ ನನ್ನ ಕ್ರೆಡಿಟ್ ಬೇಕಾಗಿಲ್ಲ ನನಗೆ. ಬಿಜೆಪಿ ಸರ್ಕಾರದಲ್ಲೂ ಇದ್ರಲ್ಲ, ಬಿಜೆಪಿ ಸರ್ಕಾರದಲ್ಲಿ ಏನು ತಂದಿದ್ದಾರೆ? ದುಡ್ಡು ಏನು ತಂದಿದ್ದಾರೆ? ಒಂದು BJP ಸರ್ಕಾರದಲ್ಲಿ ಇದ್ದಾಗ ಮೆಡಿಕಲ್ ಕಾಲೇಜಿಗೆ ಪೆಂಡಿಂಗ್ ಇರ್ತಕ್ಕಂಥ 300 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಪ್ರೂವಲ್ಲೇ ಆಗಿಲ್ಲ. ಈಗ ನಮ್ಮ ತಲೆ ಮೇಲೆ ತಂದಿಟ್ಟಿದ್ದಾರೆ 300 ಕೋಟಿ ರೂಪಾಯಿ. ಇವ್ರು BJPಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ರಲ್ಲ, ಆ ಮೆಡಿಕಲ್ ಕಾಲೇಜಿಗೆ 300 ಕೋಟಿ ರೂಪಾಯಿ ಯಾಕೆ ಸ್ಯಾಂಕ್ಷನ್ ಮಾಡಿಸ್ಲಿಲ್ಲ? ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಈಗ 300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಸೋಕ್ಕೆ ನಾನು ಸರ್ಕಾರದಲ್ಲಿ ಸ್ಟ್ರಗಲ್ ಮಾಡಿ ಇವತ್ತು ಕಾಂಟ್ರಾಕ್ಟರ್ನೆಲ್ಲ ಒಪ್ಪಿಸಿ ಇನ್ನೊಂದು ಡೌನ್ ದ ಲೈನ್ 1 or 2 ಇಯರ್ಸಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದೀವಿ. ಗೆದ್ದಿದ್ರೆ ಅವರು ತರ್ತಾ ಇದ್ರು 300 ಕೋಟಿ. ಏನು ಅವ್ರು ತರ್ತಿದ್ರು. 3 ವರ್ಷದಲ್ಲಿ ಯಾಕೆ ಕೊಡಲಿಲ್ಲ? ಜನ ಕೇಳ್ತಾ ಇದ್ರು. 3 ವರ್ಷದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಈ ಕೆಲಸ ಅವ್ರು ಯಾಕೆ ಮಾಡಲಿಲ್ಲ? ಈಗ ಮೆಡಿಕಲ್ ಕಾಲೇಜ್ ಅಂತಾರಲ್ಲ, ಆ ಕಾಲೇಜ್ ಫಸ್ಟ್ ಫಂಡ್ ರಿಲೀಸ್ ಆಗಿದ್ದು ನಮ್ಮಿಂದ, ಕಾಲೇಜ್ ಕೊಟ್ಟಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅವತ್ತು ನಮ್ಮ DK ಸಾಹೇಬರು ದೊಡ್ಡ ಮನಸ್ಸು ಮಾಡಿದ್ದಕ್ಕೆ ಕಾಲೇಜಲ್ಲಿ ಬಿಟ್ಕೊಟ್ರು. ನಾನು ಅದು ಮಾತಾಡ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಫಂಡ್ ತಂದು, ಸರ್ ನಿಮ್ಮ ಮಾಹಿತಿಗಿರಲಿ, 2,000 ಕೋಟಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಮೇಲೆ ಅಭಿವೃದ್ಧಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಿಂದ ಬಂದಿದೆ. ಫ್ಯಾಕ್ಟ್ ಚೆಕ್ ಮಾಡಿ ನೀವು. 2,000 ಸಿದ್ದರಾಮಯ್ಯನ ಬೀಜ ನಮ್ದೇ. ಕೋಟಿ ತಂದಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರ. ನಾನು ಹೇಳ್ತಾ ಇರೋದು ಆ ಕ್ರೆಡಿಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಿ ಅಂತ. ಯಾಕೆ ಸುಧಾಕರ್ ಕೊಡಬಾರ್ದು? ಬೇರೆ ಎಲ್ಲಿದೆ? ಯಾರು ತಗೊಂಡೋದ್ರು 2,000 ಕೋಟಿ ಬೇರೆ ಜಿಲ್ಲೆಗೆ? ನಿಮಗೆ ಹೊಟ್ಟೆ ಉರಿ ಇದು. ಅವ್ರು 2,000 ಕೋಟಿ ತಗೊಂಡ್ಬಂದ್ರು. ಅವ್ರು ತಗೊಂಡ್ಬಂದಿದ್ದಲ್ಲ. ಹೌದು, ಸರಿ, ಅಂಕಿಅಂಶಗಳಿದೆ. ಅವ್ರು ತಗೊಂಡ್ಬಂದಿಲ್ಲ. ಇದು ಸುಧಾಕರ್ ಅವ್ರು ತಂದಿದ್ದಲ್ಲ. ನಮ್ಮ ಸಿದ್ದರಾಮಯ್ಯನವರೇ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಚಿಕ್ಕಬಳ್ಳಾಪುರಕ್ಕೆ ತಂದ್ರು. ಒಂದು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷೆ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.